ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆ ಸದಾ ಸಿದ್ದವಾಗಿದ್ದು, ಯಾವುದೇ ಅಹಿತಕರ ಘಟನೆ ಆಗದಂತೆ ಶಾಂತತೆಯಿಂದ ಬಕ್ರೀದ್ ಹಬ್ಬ ಆಚರಿಸಬೇಕು ಎಂದು ರಾಮದುರ್ಗದ ಸಿಪಿಐ ವಿನಾಯಕ ಬಡಗೇರ್ ಹೇಳಿದರು. ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಬಕ್ರೀದ್ ಹಬ್ಬದ ನಿಮಿತ್ತ ನಡೆದ ಶಾಂತಿ ಸಭೆಯನ್ನುದ್ದೇಶಿಸಿ ಮಾತನಾಡಿ, ಪಟ್ಟಣದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಒಗ್ಗಟ್ಟಾಗಿ ಶಾಂತಿಯಿಂದ ಹಬ್ಬ ಆಚರಿಸಬೇಕು. ಶಾಂತಿಗೆ ಭಂಗ ತರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಪಿಎಸ್ಐ ಸವಿತಾ ಮುನ್ಯಾಳ್, ಅಂಜುಮನ್ ಇಸ್ಲಾಂ ಸಮಿತಿ ರಾಮದುರ್ಗದ ಅಧ್ಯಕ್ಷ ಶಬ್ಬೀರ್ ಅಹಮದ್ ಖಾಜಿ ಸೇರಿದಂತೆ ಹಿಂದೂ ಮುಸ್ಲಿಂ ಸಮಾಜದ ಮುಖಂಡರು ಮುಂತಾದವರು ಇದ್ದರು. ಬೆಳೆಸಬೇಕು, ಮನೆಯಲ್ಲಿ ಒಳ್ಳೆ ವಾತಾವರಣ ಇರಬೇಕು, ಊರೊಳಗೆ ಒಳ್ಳೆ ವಾತಾವರಣ ಇರಬೇಕಂತ ನಾವು ಯಾವ್ದಾದ್ರು ಒಂದು ಹಬ್ಬವನ್ನ ಆಚರಣೆ ಮಾಡ್ತೀವಿ. ಹಬ್ಬ ಆಚರಣೆ ಮಾಡೋದ್ರಿಂದ ನಮಗೆ ಖುಷಿ ಆಗ್ಬೇಕು ಹೊರತು ಅದರಿಂದ ನಾವು ಹಬ್ಬ ಆಚರಣೆ ಆದಾಗಿಂದ ದುಃಖ ಅನುಭವಿಸುವಂತ ಸನ್ನಿವೇಶ ನಿರ್ಮಾಣ ಆಗಬಾರ್ದು. ಅದ್ರ ಬಗ್ಗೆ ತಾವೆಲ್ಲರೂ ಲಕ್ಷ್ಯ ವಹಿಸಬೇಕು ಅಂತ ಹೇಳ್ತಾ ನಮ್ಮೆಲ್ಲರ ಕರೆಗೆ ಹೋಗೊಟ್ಟು ತಾವು ಬಂದಿರಿ. ಸಾಹೇಬರು ಕೂಡ ನಮ್ಮ ಮಾರ್ಗಸೂಚಿಗಳನ್ನ ಹೇಳ್ತಾರೆ, ಇನ್ನೂ ಹಲವಾರು ಸಲಹೆ ಸೂಚನೆಗಳನ್ನ ಹೇಳ್ತಾರೆ. ಇಷ್ಟೇ ನಮ್ಮ ಒಂದು ಅವರಿಗೆ ನಿಮ್ಗೆ ಗೊತ್ತಿಲ್ಲದಂಗ ಅವ್ರು ನಿಮ್ಮ ಎಲ್ಲಾ ಗ್ರೂಪ್ಗಳಲ್ಲೂ ಫ್ರೆಂಡ್ ಇರ್ತಾರೆ. ನೀವು ಎಷ್ಟೇ ನಿಮ್ಮದು ಅಗ್ದಿ ನಮ್ ಸೀಕ್ರೆಟ್ ಗ್ರೂಪ್ ಅದ ಅಂದ್ರೂ ಸಹಿತ ಆ ಗ್ರೂಪ್ಗೆ ಒಳಗಡೆ ಅವ್ರ ಫ್ರೆಂಡ್ ಇರ್ತಾರೆ. ನೀವು ಯಾವುದೇ ಗ್ರೂಪ್ ಅಲ್ಲಿ ಏನೇ ಚಟುವಟಿಕೆಗಳನ್ನ ನಡೆಸ್ರಿ, ಅದರಲ್ಲಿ ಏನೇ ಮಾತಾಡ್ರಿ, ಪ್ರತಿಯೊಂದನ್ನು ಸಹಿತ ಅಲ್ಲಿ ಮಾನಿಟರ್ ಮಾಡ್ತಿರ್ತಾರ. ನಮ್ಮ ಸ್ಟೇಷನ್ಗಳಲ್ಲಿ ಗೊತ್ತಾಗುದಿಲ್ಲ ನಮಗೆ. ಅದಕ್ಕಿಂತ ಮೊದಲು ಸ್ಲಾಟರ್ ಬಗ್ಗೆ ಅಥವಾ ಗೋವುಗಳನ್ನ ಹತ್ಯೆಯ ಬಗ್ಗೆ ಅಂತದ್ ಏನೇ ಇದ್ರೂ ಸಹಿತ ಅದಕ್ಕೆ ನಾರ್ಮ್ಸ್ ಅದಾವ. ಸರ್ಕಾರದಿಂದ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಿಯಮಾವಳಿಗಳದಾವ. ನಿಯಮಾವಳಿಗಳನುಸಾರ ಮಾಡಿದ್ರೆ ನಾವು ಯಾರೂ ಕೇಳುವುದಿಲ್ಲ. ನಿಯಮಾವಳಿಗಳನ್ನ ಉಲ್ಲಂಘಿಸಿ ಮಾಡಿದ್ರೆ ಮತ್ತೆ FIR ಗಳಾಗ್ತಾವ. ಅಂತದಕ್ಕೆ ಅವಕಾಶ ಕೊಡೋದು ಬೇಡ. ಏನಿದ್ರು ರಾಮದುರ್ಗ ಬಹಳ ಸಣ್ಣ ಪಟ್ಟಣ ಐತೆ, ಇಲ್ಲೇನು ಅಂತಹ ಹೆಚ್ಚಿನ ಉಳಿದ ಅವಶ್ಯಕತೆಗಳು ಇರುವುದಿಲ್ಲ. ಆಮೇಲೆ ಬಕ್ರೀದ್ ಹಬ್ಬದ ಶಾಂತಿ ಸಭೆಗೆ ನಮ್ಮ CPI ಸಾಹೇಬರು ಮತ್ತು PSI ಮೇಡಮ್ ಮತ್ತು ಎಲ್ಲ ಮುಸ್ಲಿಂ ಹಿಂದೂ ಸಮಾಜ ಹಿರಿಯರಿಗೆ ಸ್ವಾಗತಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ಸಹ ಶಾಂತಿ ಸಭೆ ಇರುವಾಗ ಈ ಸಭೆಯಲ್ಲಿ ಎಲ್ಲರೂ ಭಾಗವಹಿಸಿ ನಾವು ಪ್ರತಿ ವರ್ಷದಂತೆ ಈ ವರ್ಷ ನಾವು ಬಕ್ರೀದ್ ಹಬ್ಬ ಮುಂಜಾನೆ 9 ಗಂಟೆಯಿಂದ ಸಹ ನಮ್ಮ ಜಾಮಿಯಾ ಮಸೂತಿಯಿಂದ ಎಲ್ಲ ಸಮಾಜದವರು ಕೂಡಿಕೊಂಡು ತಿರುಗಾ ಹೋಗ್ತೀವಿ. 9:30ಗೆ ಅಲ್ಲಿ ನಮಾಜ್ ಮುಗಿಸ್ಕೊಂಡು ಈ ಬಕ್ರೀದ್ ಹಬ್ಬವನ್ನು ಅಲ್ಲಿಗೆ ಮುಕ್ತಾಯ ಮಾಡ್ತೀವಿ. ಮತ್ತು ಬಕ್ರೀದ್ ಹಬ್ಬಗಳು ಎಲ್ಲ ನಾವು ಸಮಾಜದವರು ಕೂಡಿಕೊಂಡು ಬಹಳ ಶಾಂತಿ ರೀತಿಯಿಂದ ಆಚರಿಸ್ತಾ ಬಂದಿದ್ದು. ಈ ಹಬ್ಬವು ನಾವು ಶಾಂತಿಯಿಂದ ಆಚರಿಸ್ಕೊಂತೀವಿ.